ನೀವು ಮುಜರಾಯಿ ಇಲಾಖೆಯಲ್ಲಿದ್ದಾಗಲೂ ಕೂಡ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಿಲ್ಲ ಅಥವಾ ಎಲ್ಲೂ ಕೂಡ ಆರೋಪಗಳು ಬಂದಿದ್ದಿಲ್ಲ. ಅವ್ರಿಗೆ ಬೇಕೆಂದಾಗ ದೇವ್ರು ಬೇಕು, ಅವ್ರಿಗೆ ಬೇಡದೇ ಇದ್ರೆ ದೇವರೇ ಮಾಡೋದು ಮೂಢನಂಬಿಕೆ ಅನ್ನೋರಿದ್ದಾರೆ. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ವರ್ಷಕ್ಕೆ ಆದಾಯ ಎಷ್ಟು ಗೊತ್ತಾ ನಿಮಗೆ? 100 ಕೋಟಿ. 100 ಕೋಟಿ. 100 ಕೋಟಿಗೂ ಮೀರಿದಂಥ ಮಲೆಮಹದೇಶ್ವರ ಬೆಟ್ಟದಲ್ಲರ ಆದಾಯ 89 ಕೋಟಿ. ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ್ದು ಖರ್ಚು ಮಾಡ್ತೀರಿ ಅನ್ನೋದಕ್ಕೂ ಖಚಿತತೆ ಇಲ್ಲ. ಯಾರಾದ್ರೂ ಗೈಡ್ ಮಾಡ್ತಾರ ಇದೇ ಯೋಜನೆಗಳನ್ನು ತರಬಹುದು, ಇದು ಈ ರೀತಿ ವರ್ಕ್ ಆಗುತ್ತೆ ಅಥವಾ ಹೀಗೆ ಸ್ಟೆಪ್ ಇಡಬೇಕು? ಇವನಿಗೆಲ್ಲಾರು ಬುದ್ಧಿ ಕಡಿಮೆ ಇದ್ರೆ ನೀವು ಮಾಡದೇ ಸರಿ ಅನ್ನೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಅವ ಗುರಿ ತಲುಪೋದು ಕಷ್ಟ ಅಂತ ಅನ್ಸುತ್ತೆ. ಟೀಕೆಗಳನ್ನು ಹೇಗೆ ತಗೋಬೇಕು ಸರ್ ಒಬ್ಬ ರಾಜಕಾರಣಿ? ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳನ್ನು ಸ್ವೀಕರಿಸಬೇಕು, ಆ ಟೀಕೆಗಳಿಗೆ ಉತ್ತರ ಕೊಡಬೇಕು. ಇನ್ಫ್ಯಾಕ್ಟ್ ಸರ್, ನೀವು ಮುಜರಾಯಿ ಇಲಾಖೆಯಲ್ಲಿದ್ದಾಗಲೂ ಕೂಡ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಿಲ್ಲ ಅಥವಾ ಎಲ್ಲೂ ಕೂಡ ಆರೋಪಗಳು ಬಂದಿದ್ದಿಲ್ಲ. ಮುಜರಾಯಿ ಇಲಾಖೆ ಯಾಕೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಆದಮೇಲೆ ಬಂದಂಥವ್ರ ಮೇಲೆ ತುಂಬ ಆರೋಪಗಳು ಬಂತು. ಆಮೇಲೆ ಸಾಲ ಮಾಡಿ ಹೋದ್ರು, ಇವತ್ತು ಸಾಲದ ಹೊರೆ ಹೊರಿಸಿದ್ದಾರೆ ಇಲಾಖೆ. ಮುಜರಾಯಿ ಇಲಾಖೆ ಅಂದರೆ ಈಗ ಈ ಸಮಾಜದಲ್ಲಿ 2 ರೀತಿ ಜನ ಇದ್ದಾರೆ. ಅವ್ರಿಗೆ ಬೇಕೆಂದಾಗ ದೇವ್ರು ಬೇಕು, ಅವ್ರಿಗೆ ಬೇಡದೇ ಇದ್ರೆ ದೇವರೇ ಮಾಡೋದು ಮೂಢನಂಬಿಕೆ ಅನ್ನೋರಿದ್ದಾರೆ. ಕರೆಕ್ಟ್. ತುಂಬ ಜನ ನಾನು ಮಳೆಗೋಸ್ಕರ ಒಂದು ಪ್ರಾರ್ಥನೆ ಮಾಡಿದೆ ದೇವಸ್ಥಾನದಲ್ಲಿ, ಪ್ರಾರ್ಥನೆ ಮಾಡಿದೆ, ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲೇನಾದರೂ ಒಂದು ಕರ್ಪೂರ ಆರತಿ ಮಾಡಿ ಪರ್ಜನ್ಯ ಜಪ ಮಾಡಿ ಅಂತ ಹೇಳಿದ್ದೆ. ತುಂಬ ಜನ ವಿಧಾನಸೌಧದಲ್ಲಿ ನೋಡಿ ಮೂಢನಂಬಿಕೆ ಶ್ರೀನಿವಾಸ ಪೂಜಾರಿ ಅಂತ ಹೇಳಿದರು. ನಾನು ಒಂದೇ ಪ್ರಶ್ನೆ ಕೇಳಿದ್ದೆ ಆಗ ವಿಧಾನಸೌಧದಲ್ಲಿ ನನಗೆ ಜೋರು ಮಾಡಿದವರಿಗೆ, ಈಗ ನೀವು ಬರಗಾಲ ಬಂದಿತ್ತಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಬರಗಾಲ ಬಂದಿತ್ತು ಕರ್ನಾಟಕದಲ್ಲಿ, ನೀವು ಕಂದಾಯ ಇಲಾಖೆಯವರು ಬೀಜ ಕೊಡ್ತೀರಿ, ತೋಟಗಾರಿಕೆ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಬೀಜ ಕೊಡ್ತೀರಿ, ಕಂದಾಯ ಇಲಾಖೆಯವರು ಪರಿಹಾರ ಕೊಡ್ತೀರಿ, ನೀರಾವರಿ ಇಲಾಖೆಯವರು ಬೋರ್ವೆಲ್ ತೋಡ್ತೀರಿ, ಇಡೀ ಸರ್ಕಾರದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಧಾರ್ಮಿಕ ದತ್ತಿ ಮಂತ್ರಿಯಾಗಿ ನನಗೊಂದು ಊಟದ ಕಾರು ಮತ್ತು ಮಂತ್ರಿ ಮಾಡಿದ್ರಿ, ನೀವು ನಾನೇನು ಮಾಡಬೇಕು? ಕನಿಷ್ಠ ದೇವ್ರ ಜಪ ಮಾಡಿದೆ, ತಪ್ಪೇನು ಅಂತ ಕೇಳಿದೆ ನಾನು. ಕನಿಷ್ಠ ಧಾರ್ಮಿಕ ದತ್ತಿ ಮಂತ್ರಿ ಮಾಡಿ ನೀವು ದೇವ್ರಿಗೆ ಪೂಜೆ ಮಾಡಬೇಡಿ ಅಂದ್ರೆ ಯಾವನೇ ಮರೆ ಕೇಳಿದೆ. ನಾನು ಈ ಸಪ್ತಪದಿ ಅಂತ ಒಂದು ಯೋಜನೆ ತಂದೆ. ಹೌದು. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ವರ್ಷಕ್ಕೆ ಆದಾಯ ಎಷ್ಟು ಗೊತ್ತಾ ನಿಮಗೆ? 100 ಕೋಟಿ. 100 ಕೋಟಿ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ವರ್ಷದ ಆದಾಯ 60 ಕೋಟಿ. ಚಾಮುಂಡಿ ಬೆಟ್ಟದಲ್ಲಿ ಒಂದು ವರ್ಷದ ಆದಾಯ ನಂಗೆ ನೆನಪಿರುವಂತೆ 50-60 ಕೋಟಿ. ಕೊಲ್ಲೂರಲ್ಲಿ ಒಂದು ವರ್ಷ ಆದಾಯ 25-30 ಕೋಟಿ. ಹೀಗೆ 100 ಕೋಟಿಗೂ ಮೀರಿದಂಥ ಮಲೆಮಹದೇಶ್ವರ ಬೆಟ್ಟದಲ್ಲರ ಆದಾಯ 89 ಕೋಟಿ. ಇದೆಷ್ಟು ನಿವ್ವಳ ಅಂತಲ್ಲ, ಇನ್ನೂ ಜಾಸ್ತಿ ಮಾಡ್ಬೋದು. ನಾ ಈ ಉಂಡಿ ಅಂತ ಮಾಡ್ತಿದ್ದೆ, ಅದರಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದು. ಹೌದು ಅಂತ ಸೋರಿ ಹೋಗೋದ್ರ ಮಧ್ಯೆ ಆಗುವಂಥದ್ದು. ಆ ಹಣವನ್ನು ನೀವು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವುದು ಖರ್ಚು ಮಾಡ್ತೀರಿ ಅನ್ನೋದಕ್ಕೂ ಖಚಿತತೆ ಇಲ್ಲ ನನಗೆ ಗೊತ್ತಿರುವಂತೆ. ನಾವು ಮಾಡಬೇಕು. ಪಾರದರ್ಶಕತೆ ಉಂಟ ಕೇಳಿದ್ರೆ ಉಂಟು, ಅದರ ಅನುಷ್ಠಾನದಲ್ಲಿ ಇನ್ನೂ ಲೋಪ ಇದೆ. ಅದಕ್ಕೋಸ್ಕರ ನಾವು ಸಪ್ತಪದಿ ಅಂತ ಯೋಜನೆ ತಂದೆ. ಅದು ಯಾವರು ಬೇಕಾದ್ರೆ ಆಗಿರಲಿ, ಶ್ರೀಮಂತರ ಬಡವರು ಅಂತ ಹೇಳಿಲ್ಲ. ದೇವಸ್ಥಾನಕ್ಕೆ ಒಂದು ಮದುವೆ ಮಾಡ್ಕೊಳ್ತೇನೆ ಅಂದರೆ 8 ಗ್ರಾಮ್ ಚಿನ್ನದ ಕರಿಮಣಿ. ಹುಡುಗನಿಗೆ ಶಲ್ಯ ಮತ್ತು ಪಂಚೆಗೋಸ್ಕರ 5,000 ರೂಪಾಯಿ, ಹುಡುಗಿ ದಾರಸೀರೆಗೋಸ್ಕರ 10,000 ರೂಪಾಯಿ. ಊಟ ನಮ್ಮದು, ಮಾಲೆ ನಮ್ಮದು, ಖರ್ಚು ನಮ್ಮದು, ಎಲ್ಲವೂ ನಮ್ಮದು. ಧರ್ಮಕ್ಕೆ ಉಚಿತವಾಗಿ ಚಂದ ಮದುವೆ ಮಾಡಿಬಿಡ್ತೇವೆ. ನಿಮಗೆ ಯಾವ ಸಮಸ್ಯೆಗಳು ಇಲ್ಲ. ಹುಡುಗಿ ಕಡೆಯವರು ಒಂದು 5 ಜನ ಬನ್ನಿ, ಹುಡುಗರ ಕಡೆಯವರು 5 ಜನ ಬನ್ನಿ, ನಮ್ಮದೇ ಖರ್ಚಲ್ಲ, ನೆಮ್ಮದಿ ಮನೆಗಿಂತ ಚಂದ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಸಾವಿರಾರು ಅರ್ಜಿಗಳು ಬಂದವು. ಕೊರೋನಾ ಬಂತು. ಕೊರೋನಾ ನಂತರ ಅಂತ ಮುಂದುವರಿತದ್ದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ದಿವಸಕ್ಕೆ 48 ಮದುವೆ ಮಾಡಿದ್ದಾರೆ. ಒಂದು ದಿವಸಕ್ಕೆ 48 ಮದುವೆ. ಅದು ಮುಂದುವರಿಬೇಕಿತ್ತು. ದುರಾದೃಷ್ಟಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಕಡೆಗೆ ಅದು ಒಂದಷ್ಟು ದಿವಸ ಇವತ್ತಿನ ಮಂತ್ರಿಗೆ ವಿನಂತಿ ಮಾಡಿದ್ದೆ, ಅದನ್ನು ಮಾಡಿಬಿಡಿ ಅಂತೇಳಿ. ಜನರಿಗೆ ಅದಕ್ಕಿಂತ ನೆಮ್ಮದಿ ಇಲ್ಲ. ಕರೆಕ್ಟ್. ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿ 8 ಗ್ರಾಮ್ ಚಿನ್ನದ ಕರಿಮಣಿ, ತಾಳಿ, ಎಲ್ಲ ವಸ್ತು ನಮಗೆ ಹೋಗಿ ಬರುವ ಖರ್ಚು ಕೂಡ ನಮ್ಮಿಂದ 10,000 ರೂಪಾಯಿ ಅವಳ ಅಕೌಂಟಿಗೆ ಆಗ್ತವೆ, 5,000 ರೂಪಾಯಿ ಹುಡುಗನ ಅಕೌಂಟಿಗೆ ಆಗ್ತವೆ. ಖರ್ಚು ಕೂಡ ಆಗಿರುತ್ತೆ. ಅದರಲ್ಲಿ ಹೊಸ ವಾತಾವರಣ ಸೃಷ್ಟಿ ಆಯಿತು. ದುರಾದೃಷ್ಟಕ್ಕೆ ಈಗ ಮೊದಲಿನಷ್ಟು ವೇಗ ಇಲ್ಲ, ನಿಲ್ಲಿಸಿಲ್ಲ ಈಗಿನ ಸರ್ಕಾರ. ಮುಂದುವರಿಸಬೇಕು ಅಂತೇಳಿ ಪತ್ರ ಬರೆದಿದ್ದೆ. ಏನಾಯ್ತು ನೋಡಬೇಕು. ಹಾಗಾಗಿ ಕೆಲವು ಸರ್ತಿ ಕೆಲವು ವ್ಯಕ್ತಿಗಳು ಅಲ್ಲೋ ಇಲ್ಲೋ ಆಸಕ್ತಿಯನ್ನು ಅವಲಂಬಿಸಿರುತ್ತೆ. ಕೆಲವು ಸರ್ತಿ ವ್ಯಕ್ತಿಗಳಿಗೆ ಆಸಕ್ತಿಯನ್ನು ಅವಲಂಬಿಸಿ ಕೆಲಸಗಳಾಗುತ್ತೆ. ಕೆಲವರು ಆ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು. ಈಗ ಸ್ಪೀಕರ್ ಅವರು ನನಗೊಂದು ಮಾತು ಕೇಳಿದರು. ಯಾರು? ಖಾದರ್ ಅವರು. ಅಲ್ಲ, ಈಗ ಮೊದಲಿನ ಸ್ಪೀಕರ್, ನಾನು ಮಂತ್ರಿ ಆಗಿದ್ದಾಗ. ಶ್ರೀನಿವಾಸ ಪೂಜಾರಿ ಅವರೇ, ಈ ಇಲಾಖೆಗಳನ್ನು ತಗೊಂಡಿದ್ದೀರಲ್ಲ ನೀವು, ಕಾಗೇರಿ ಅವರು. ಹೌದು, ಈ ಇಲಾಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ನಾನು ಅವ್ರಿಗೆ ಹೇಳಿದೆ, ಈ ಪೇಜಾವರ್ಸಿಗಳೊಂದು ಮಾತಾಡಿದ್ದಾರೆ. ಕೆಲವರು ಪ್ರೀತಿಸಿ ಮದುವೆ ಆಗ್ತಾರಂತೆ, ಕೆಲವರು ಮದುವೆ ಆದ ನಂತರ ಪ್ರೀತಿಸ್ತಾರಂತೆ. ನಿಮಗೆ ಓಕೆ, ಪ್ರೀತಿಸಿ ಮದುವೆ ಆಗೋದು ನ್ಯಾಯ ಸಮಾಜದಲ್ಲಿ, ಮದುವೆ ಆದ ನಂತರ ಪ್ರೀತಿಯಿಂದ ಬದುಕೋದು ನ್ಯಾಯ. ಹೌದು. ನಾನು ಈ ಇಲಾಖೆ ಬೇಕಂತ ಹೇಳಿ ಪ್ರೀತಿಸಿ ಇದೇ ಇಲಾಖೆ ಬೇಕಂತೇಳಿ ಮುಖ್ಯಮಂತ್ರಿ ಹತ್ರ ತಗೊಂಡದ್ದಲ್ಲ. ನಾನು ಮುಖ್ಯಮಂತ್ರಿಗಳು ಆ ಇಲಾಖೆ ಕೊಟ್ಟರು ನನಗೆ. ಆ ನಂತರ ಆ ಇಲಾಖೆನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಆ ಇಲಾಖೆನ
ಪ್ರೀತಿ ಮಾಡಲಿ ಸರ್. ಅದರಲ್ಲಿರುವಂಥ ಬಡವರೆಷ್ಟು, ದುರ್ಬಲರೆಷ್ಟು, ಧ್ವನಿ ಇಲ್ದದ್ದವರೆಷ್ಟು, ಅಸ್ಪೃಶ್ಯರೆಷ್ಟು, ಅಲೆಮಾರಿಗಳೆಷ್ಟು, ಮನೆ ಇಲ್ದದ್ದವರೆಷ್ಟು, ಬದುಕಿಲ್ದದ್ದವರೆಷ್ಟು, ಅವರ ಬದುಕಿಗೆ ಏನಾದರೂ ನ್ಯಾಯ ಕೊಡ್ಬೋದಾ ಅಂತ ಯೋಚನೆ ಮಾಡಿ ನನಗೆ ಆ ಪ್ರೀತಿಯ ಹುಚ್ಚು ಆ ಇಲಾಖೆ ನಾನು ತಗೊಂಡ ನಂತರ ನನಗೆ ಹಿಡಿಯಿತು. ಮೊದಲು ಹಿಡಿಯಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ ಅದೆಲ್ಲ. ಹಾಗಾಗಿ ಪ್ರೀತಿಸಿ ಮದುವೆ ಆದ ನಂತರ ಪ್ರೀತಿ ಮಾಡೋದ್ರಲ್ಲೂ ಭಾಳ ಅರ್ಥ ಉಂಟಂತೇಳಿ ಇಲಾಖೆ ತಗೊಂಡ ನಂತರ ಗೊತ್ತಾಯಿತು ಅಂತ ಹೇಳಿದೆ. ಹಾಗಾಗಿ ಕೆಲವು ಸತಿ ಏನಾಗುತ್ತೆ ಅಂದರೆ ಆ ಇಲಾಖೆ ಬಗ್ಗೆ ಮನುಷ್ಯನಿಗೆ ಹುಚ್ಚಿರ್ಬೇಕು. ಹೌದು, ಹುಚ್ಚಿರ್ಬೇಕು. ಆ ಹುಚ್ಚಿದ್ದವ್ರು ನೋಡೇ ಕೊಡ್ಬೇಕು. ಕರೆಕ್ಟ್ ಸರ್. ಯಾರಾದರೂ ಗೈಡ್ ಮಾಡ್ತಾರ ಇದೇ ಯೋಜನೆಗಳನ್ನು ತರ್ಬೋದು, ಇದು ಈ ರೀತಿ ವರ್ಕ್ ಆಗುತ್ತೆ, ಅಥವಾ ಹೀಗೆ ಸ್ಟೆಪ್ ಇಡಬೇಕು, ಹೀಗೆ ವರ್ಕೌಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ ಅಂತ? ಇಲ್ಲ, ಬಹುತೇಕ ರಾಜಕಾರಣಿಗಳಿಗೆ ರಾಜಕಾರಣಿ ಒಬ್ಬ ತರಬೇತಿ ಪಡಿಬೇಕು ಅಂತ ಅನ್ನುವಷ್ಟರ ಮಟ್ಟದಲ್ಲಿ ನಾವು ಯಾರೂ ರಾಜಕಾರಣಿಗಳಿಲ್ಲ. ಕರೆಕ್ಟ್. ರಾಜಕಾರಣಿ ಯಾವ ಪಕ್ಷದವರು ಇಲ್ಲ. ಆದರೆ ರಾಜಕಾರಣಿ ಒಬ್ಬನಿಗೆ ತನ್ನ ದೂರದೃಷ್ಟಿ ಬಗ್ಗೆ ಒಂದಿಷ್ಟು ಗೈಡ್ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ಕರೆಕ್ಟ್. ನನಗೆ ಅನಿಸೋದು ತುಂಬ ಸಾರಿ ನಾವಿರುವ ಕ್ಷೇತ್ರಕ್ಕೂ ನಾವು ಮಾಡುವ ಕೆಲಸಕ್ಕೂ ಸಂಬಂಧಗಳೇ ಇರೋದಿಲ್ಲ. ಬಡವರ ಮನೆ ಮಾಡಬೇಕು ಅಂತೇವೆ ನಾವು, ವರ್ಷ ಲಕ್ಷಾಂತರ ಮನೆ ಕೊಡ್ತೇವೆ, ಇನ್ನೂ ಲಕ್ಷಾಂತರ ಉಳ್ಕೊಂಡಿದೆ. ಹೇಗೆ? ಕರೆಕ್ಟ್. ಈಗ ಒಂದು ಗ್ರಾಮದಲ್ಲಿ, ನನ್ನ ಗ್ರಾಮದಲ್ಲಿ 1300 ಕುಟುಂಬ ಇದೆ. ಮನೆ ಬೇಕಾದವ್ರ ಸಂಖ್ಯೆ ಒಂದು 200 ಅಂತ ನಾವು ತಿಳ್ಕೊಂಡ್ರೆ 2 ವರ್ಷಕ್ಕೂ 3 ವರ್ಷಕ್ಕೂ 100 ಮನೆ ಕೊಡ್ತಾ ಇದ್ದೇವೆ ನಾವು. ಮನೆ ಕೊಡ್ತಾ ಇದ್ದೇವೆ, ಮತ್ತು ಮನೆ ಬೇಕು. ವಿಭಜನೆ ಆಗ್ಬೋದು, ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಮನೆ ಜಾಸ್ತಿ, ಅದೆಲ್ಲವೂ ಸತ್ಯ. ಮಾಡಿದ ಮನೆಯೂ ಕೂಡ 2 ವರ್ಷಕ್ಕಿಂತ ಮೇಲೆ ಉಳಿಯೋದಿಲ್ಲ, ಬಿದ್ದೋಗುತ್ತೆ. ಅಂಥ ಮನೆಯನ್ನೇ ಕಟ್ಟಲಿಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ. ಹಾಗಾಗಿ ನಮ್ಮಲ್ಲಿ ಖಚಿತತೆ ಮತ್ತು ಬದ್ಧತೆಗಳು ಹೆಚ್ಚಾಗಬೇಕು. ಒಂದು ಮನೆ ಕಟ್ಟುವಾಗ ಒಬ್ಬ ವ್ಯಕ್ತಿಗೆ 15 ವರ್ಷ ಇರಬೇಕು, 10 ವರ್ಷ ಇರಬೇಕು. ನೀನೆಷ್ಟಾಗ್ತೇ ಗೊತ್ತಿಲ್ಲ, ಸರ್ಕಾರ ಇಷ್ಟಾಗುತ್ತೆ. ಮನೆ ಸಂಖ್ಯೆ ಜಾಸ್ತಿ ಮಾಡೋದಕ್ಕಿಂತ ಇದು ಮನೆಯನ್ನು ಗಟ್ಟಿ ಮಾಡಬೇಕು. ತುಂಬ ಕಡೆ ಆ ಕಡೆಯಲ್ಲಿ ಬೀಳ್ತಾ ಇರೋದು, ಈ ಕಡೆಯಲ್ಲಿ ಮಂಜೂರು ಮಾಡ್ತಾ ಇರೋದು, ಅದು ಕೂಡ ಕಷ್ಟ. ಅದು ಕೂಡ ಬಡವರಿಗೆ ಎಷ್ಟಾಗಿದೆ ಅಂದರೆ, ನಾವು 1.5 ಲಕ್ಷ 2 ಲಕ್ಷ ಮನೆ ಕೊಟ್ಬಿಟ್ರೆ, 1.25 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ, ಆ ಮನೆ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ 10 ಲಕ್ಷಕ್ಕಿಂತ ಎಲ್ಲೂ ಮನೆ ಆಗೋದಿಲ್ಲ. ಹೌದು. ಈಗ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರುವಂಥ ವ್ಯವಸ್ಥೆಗಳೇನೆಂದರೆ, ನಾನು ಯಾರೋ ಮನೆಗೆ ಊಟಕ್ಕೆ ಹೋಗಿದ್ದೆ, ಒಂದು ಮನೆಯಲ್ಲಿ 3 ಲಿಫ್ಟ್ ಉಂಟು. ಒಂದು ಮನೆಯಲ್ಲಿ 3 ಲಿಫ್ಟ್ ಉಂಟು. ಓಕೆ. ಈ ಕೆಳಗಿದ್ದವ ಅಲೆಮಾರಿ, ಅದು ಈ ಟೆಂಟ್ ಆಗಿರ್ತಿರ್ತಾನಲ್ಲ ಅವ, ಈ ತಾರೆಗಳ ತಮ್ಮೆಗಳನ್ನು ಹೋಗ್ಲಾಡ್ಸೋದು ಹೇಗಂತ ನಂಗೆ ಗೊತ್ತಿಲ್ಲ. ಅದು ಈ ತಾರತಮ್ಯ ಉಳಿದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಹಾಗ ಕಾರಣಕ್ಕೆ ಒಂದಷ್ಟು ರಾಜಕಾರಣಿಗಳಿಗೆ ತಾವು ಮಾಡುವ ವೃತ್ತಿಯ ಮೇಲೆ ಒಂದು ಅವರಿಗೆ ಆಳವಾದಂಥ ಅನುಭವ ಇರಬೇಕು, ಅಥವಾ ಅವರಿಗೆ ಯಾರೋ ಗೈಡ್ ಮಾಡೋರು ಬೇಕು. ದುರಾದೃಷ್ಟಕ್ಕೆ ನಾವು ರಾಜಕಾರಣಿಗಳ ಸುತ್ತಲೂ, ಅಧಿಕಾರ ಇದ್ದರ ಸುತ್ತಲೂ ಹೊಗಳು ಭಟ್ರೆ ತುಂಬಿರುವುದರಿಂದ ಇವನಿಗೆಲ್ಲಾರು ಬುದ್ಧಿ ಕಡಿಮೆ ಇದ್ದರೆ ನೀವು ಮಾಡದ್ದೇ ಸರಿ ಅನ್ನೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಅವ ಗುರಿ ತಲುಪೋದು ಕಷ್ಟ ಅಂತ ಅನ್ಸುತ್ತೆ ನಂಗೆ. ಈ ಹೊಗಳು ಭಟ್ರಿಂದ ಹಾಳಾಗಿ ಹೋಗ್ತೀವ ಅಂತ ಸರ್? ಅದಿಲ್ಲದೆ ಇದ್ದ ಕಾಲ ಇರಲಿಲ್ಲ. ಈ ಮೊದಲು ಮಹಾರಾಜರ ಕಾಲದಲ್ಲೂ ಇತ್ತದು. ಅವ್ರು ಹೊಗಳು ಭಟ್ರು ಅಂತೇಳಿ ಒಂದು ವರ್ಗ ಇದ್ದಿತ್ತು. ಈಗ ಬರೋರು ಕೆಲವರೆಲ್ಲ ಹೊಗಳು ಭಟ್ರಾಗಿದ್ದಾರೆ ಅಷ್ಟೇ. ರಾಜಕಾರಣಿ ಅಪಾಯದಿಂದ ತಪ್ಪಿಸ್ಕೊಳ್ಬೇಕು. ದುರಾದೃಷ್ಟಕ್ಕೆ ಎಲ್ಲ ಮನುಷ್ಯರು ಒಂದಲ್ಲ ಒಂದು ಕಾರಣಕ್ಕೆ ಒಂದಷ್ಟು ಅದರ ಬಗ್ಗೆ ಇನ್ನೂ ನಿರ್ಲಿಪ್ತತೆಯಿಂದ ಇದ್ದಾರೆ ಅಂತ ನನಗನ್ಸುತ್ತೆ. ನಾನೂ ಸೇರಿರ್ಬೋದು. ಬಟ್ ಟೀಕೆಗಳನ್ನು ಹೇಗೆ ತಗೋಬೇಕು ಸರ್ ಒಬ್ಬ ರಾಜಕಾರಣಿ? ರಾಜಕಾರಣದಲ್ಲಿ HK ಪಾಟೀಲ್ ನಾನು ವಿರೋಧ ಪಕ್ಷ ನಾಯಕನಾಗಿದ್ದಾಗ ಒಂದಿಷ್ಟು ಗಲಾಟೆ ಮಾಡಿ ನಿಮ್ಮ ಇಲಾಖೆ ಸರಿ ಇಲ್ಲ, ಇದಿಲ್ಲ ಅಂದೆ. ನಾನು ಹೇಳೋದ್ರಲ್ಲಿ ಸಾಕಷ್ಟು ಸತ್ಯಾಂಶ ಉಂಟು. ಆಗ ಅವರೊಂದು ಮಾತು ಹೇಳಿದ್ರು ನನಗೆ, ಏನಂದರೆ, ಶ್ರೀನಿವಾಸ ಪೂಜಾರಿ ಅವರೇ, ನೀವು ವಿರೋಧ ಪಕ್ಷದಲ್ಲಿದ್ದವರು, ನೀವು ಟೀಕೆ ಮಾಡಿ, ಟಿಪ್ಪಣಿ ಮಾಡಿ, ವ್ಯಂಗ್ಯ ಮಾಡಿ, ಹಾಸ್ಯ ಮಾಡಿ, ಛೇಡಿಸಿ, ಕಿವಿ ಹಿಂಡಿ ಸರ್ಕಾರವನ್ನು ತುದಿಗಾಲ ನಿಲ್ಲಿಸಿ, ಆದರೆ ಸತ್ಯಕ್ಕೆ ಅಪಚಾರ ಆಗಬಾರ್ದು ಅನ್ನೋದನ್ನು ನೀವು ಗಮನಿಸಬೇಕು ಅಂತ ಹೇಳಿ ಭಾಳ ಕಾಲ ನೆನಪಿರುವಂಥ ಮಾತು ನನಗಿದು. ಈ ಟೀಕೆ ಮಾಡುವವರು ಮಾಡಬೇಕು, ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು, ಆರೋಪ ಮಾಡಿ ಅವ ಅಲ್ಲ ಅಂತ ಹೇಳ್ಬೇಕು. ಅವನು ಸುಮ್ಮನೆ ನಿದ್ದೆ ಮಾಡಲಿಕ್ಕಿದ್ದಲ್ಲ, ಅಲ್ಲ ಅಂತ ಹೇಳ್ಬೇಕು. ಆದರೆ ಸತ್ಯಕ್ಕೆ ಅಪಚಾರ ಆಗುವಂಥ ವಿಚಾರಗಳನ್ನು ನಾವು ಹೆಚ್ಚು ಮಾಡಬಾರ್ದು. ಕರೆಕ್ಟ್. ಯಾರು ಅವರಿರಲಿ, ನಾವು ವಿರೋಧ ಪಕ್ಷದಲ್ಲಿರಲಿ, ರಾಜಕಾರಣಿಗಳು ಹಾಗೆ ಮಾಡಬಾರ್ದು. ತೇಜೋವಧೆ ಮಾಡುವಂಥ ವಿಚಾರಗಳಿಗೆ ಕೈ ಹಾಕಬಾರ್ದು. ವ್ಯಕ್ತಿಗತ ಅಗೌರವ ಮಾಡಬಾರ್ದು. ಅವನು ಮಾಡದಿರೋ ತಪ್ಪನ್ನು ಅವನ ತಲೆಗೆ ಕಟ್ಟಬಾರ್ದು. ಆರೋಪ ಮಾಡಿದ ಉತ್ತರ ಕೊಟ್ಟಾಗ ಅದು ಸರಿ ಅಂತ ಹೇಳ್ಬೇಕು ನಾವು. ಇದರಿಂದ ರಾಜಕಾರಣ ಭಾಳ ಮಟ್ಟಕ್ಕೆ ಹೋಗ್ತದೆ ಅಂತ ನಂಗೆ ಅನಿಸೋದಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳನ್ನು ಸ್ವೀಕರಿಸಬೇಕು, ಆ ಟೀಕೆಗಳಿಗೆ ಉತ್ತರ ಕೊಡಬೇಕು. ಕರೆಕ್ಟ್. ಯಾವ ಸರ್ಕಾರ ಟೀಕೆಗಳನ್ನು ಮಾಡಬಾರ್ದು ಅಂತ ಹೇಳುತ್ತೋ ಆ ಆಡಳಿತ ಸರ್ವಾಧಿಕಾರಕ್ಕೆ ಸಮ. ಹೌದು, ಆಡಳಿತ ಸರ್ವಾಧಿಕಾರಕ್ಕೆ ಸಮ. ಹಾಗಾಗಿ ಟೀಕೆಗಳು, ವ್ಯಂಗ್ಯಗಳು, ಆರೋಪಗಳು, ಪ್ರತ್ಯಾರೋಪಗಳು ಸಮಾಜದಲ್ಲಿ ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಆಳುವವರು ನ್ಯಾಯಯುತವಾದ ಉತ್ತರ ಕೊಡಬೇಕು. ಒಂದು ಮಾತಂತೂ ಸತ್ಯ, ನ್ಯಾಯಯುತವಾಗಿ ಕೊಟ್ಟಂಥ ಉತ್ತರವನ್ನು ಸ್ವೀಕರಿಸುವ ಸಮಾಜ ನಮ್ಮಲ್ಲಿದೆ. ಅವ್ರ ಸಂಖ್ಯೆ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು. ಏನೊಬ್ಬ ಪ್ರಾಮಾಣಿಕ ಅಂತ ಹೇಳೋ ಕಾರಣ ಚುನಾವಣೆ ನಿಂತರೆ
ಅವ್ನು ಗೆಲ್ಲುವಷ್ಟು ಪ್ರಾಮಾಣಿಕತೆಗೆ ಒಟ್ಟಾಗದಿರೋ ಇರಬಹುದು, ಹೌದು. ಆದರೆ ಗುರುತಿಸುವಷ್ಟು ಇದ್ದಾರೆ. ಈ ಕಾರಣಕ್ಕೆ ನನ್ನ ದೃಷ್ಟಿಯಲ್ಲಿ ಟೀಕೆಯನ್ನು ಸ್ವೀಕರಿಸಬೇಕು, ಅದಕ್ಕೆ ಉತ್ತರ ಕೊಡಬೇಕು.